ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಶ್ರೀಚಂದನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹಾಗೂ ಕಡಲೆ ಬೀಜ ಚಟ್ನಿನ ಹೇಗೆ ಮಾಡೋದು ನೋಡೋಣವಾ. ಇದಕ್ಕೆ ನಾನು ಫಸ್ಟು ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನೋಡಿ, ಇಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕ್ಕೊಬೇಕು. ನೋಡಿ, ನಾನು ಹಾಕ್ಕೊತಿದ್ದೀನಿ. ನೆಕ್ಸ್ಟು ಅದಕ್ಕೆ ನಾನು ಕಡಲೆ ಬೀಜ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮತ್ತು ಜೀರಿಗೆ ತೊಗೊಂಡಿದ್ದಾನೆ, ಅದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಎರಡೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವ, ನಾನು ಫ್ರೈ ಮಾಡ್ಕೊತಿದ್ದೀನಿ. ಇದೇ ಹಂಗಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ಥರ ವಿಧಾನದಲ್ಲಿ ಮಾಡ್ತಾರೆ. ನಂಗೆ ತಿಳಿದಿರೋ ವಿಧಾನದಲ್ಲಿ ಮಾಡಿ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ. ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಆಗ್ಲೇ ಚೆನ್ನಾಗಿರೋದು. ಇದ್ರ ಫ್ಲೇವರ್ ಎಲ್ಲ ಬಿಡುತ್ತಲ್ಲ, ಅವಾಗ ತುಂಬಾ ರುಚಿಯಾಗಿ ಘಮ ಘಮ ಅಂತ ಸ್ಮೆಲ್ಲು ಕೂಡ ಹಂಗೆ ಬರುತ್ತೆ ಫ್ರೆಂಡ್ಸ್. ನಾವು ಮಾಡ್ತಿದ್ದಾಗ ಮನೆಯೆಲ್ಲ ನೀವೊಂದು ಸತಿ ಟ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಿದ್ದೀನಿ. ನೋಡಿ, ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿ ಕಡಿಮೆ ಉರಿಯಲ್ಲೇ ಇದನ್ನು ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವ, ಅದೇನಾಗುತ್ತೆ, ಸೀದೊಂಗೆ ಆಗಿಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಕೊತ್ತಂಬರಿನ ಸೇರಿಸ್ಕೊಂಡು ಅದನ್ನು ಸಹ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಮಾಡ್ತಿದ್ದೀನಲ್ವ. ಇನ್ನೊಂದು, ಇದು ಮಾಡಿದಾದ್ಮೇಲೆ ಬಿಸಿಯಲ್ಲೇ ಅನ್ನನೂ ಸೇರ್ಸೋಕೆ ಹೋಗ್ಬಿಡಿ. ಅನ್ನನೂ ಬಿಸಿ ಇರುತ್ತೆ, ಇದು ಕೂಡ ಬಿಸಿ ಇರುತ್ತೆ. ಇಲ್ಲ, ಅನ್ನ ಬೇಗ ಮಾಡಿದರೆ ಅನ್ನ ಸ್ವಲ್ಪ ತಣ್ಣಗಾಗಿದ್ರೂ ಓಕೆ. ಯಾಕಂದರೆ ಬಿಸಿ ಬಿಸಿಯಲ್ಲೇ ಸೇರಿಸೋದ್ರಿಂದ ಸ್ವಲ್ಪ ಅನ್ನ ಎಲ್ಲ ಮುದ್ದೆ ಗಟ್ಬಿಡುತ್ತೆ. ಬಿಸಿಯಲ್ಲಿ ಯಾವತ್ತೂ ಸೇರ್ಸೋಕೆ ಹೋಗ್ಬೇಡಿ. ನೋಡಿ, ಈಗ ಗೊಜ್ಜಾಯಿತು. ನಾನು ಹಾಫ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದು ತಣ್ಣಗಾಗೋಷ್ಟರಲ್ಲಿ ನಾನು ಚಟ್ನಿನ ಮಾಡ್ಕೊಂಡ್ಬಿಡ್ತೀನಿ. 1 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಗಾತ್ರದಷ್ಟು ಈರುಳ್ಳಿ ಮತ್ತು 4 ಎಸ್ಲು ಬೆಳ್ಳುಳ್ಳಿ. ನಾನು ಅದು ಒಟ್ಟನ್ನು ಬಿಡಿಸಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. 4 ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊಂಬರ್ತೀನಿ. ನೋಡ್ತಿದ್ದೀರಲ್ವ, ನಾನೀಗ ಇದನ್ನು ರುಬ್ಕೊಂಬರ್ತೀನಿ. ನೋಡಿ, ಈಗ ರುಬ್ಕೊಂಬಂದಿದ್ದೀನಿ. ನೋಡಿ, ಇದನ್ನು ಬಟ್ಲಿಗೆ ಹಾಕ್ಕೊಂಡು ಇದಕ್ಕೊಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಟ್ಟರೆ ಏನಾಗುತ್ತೆ ಅಂದರೆ, ಈರುಳ್ಳಿ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ಲ, ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಆ ಟೇಸ್ಟೇ ಚೆನ್ನಾಗಿರುತ್ತೆ. ಚಟ್ನಿಗೆ ತುಂಬಾ ರುಚಿಯಾಗಿರುತ್ತೆ. ನಾನು ಯಾವಾಗೇ ಚಟ್ನಿ ಮಾಡಿದ್ರೂ ಸಹ ಈ ಥರ ಒಗ್ಗರಣೆ ಕೊಡ್ತೀನಿ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಅದೇ ಚಿಕ್ಕ ಗಾತ್ರದಷ್ಟು ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಚಟ್ನಿಗೆ ಹಾಕಿದ್ರೆ ರೆಡಿ ಆಗೋಗುತ್ತೆ ಅಷ್ಟೇ. ಮತ್ತು ತಣ್ಣಗಾಗಿರೋ ಒಂದು ಗೊಜ್ಜಿಗೆ ನಾನು ಅನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡ್ತಿದ್ದೀರಲ್ವ, ಇಷ್ಟೇ. ಚಟ್ನಿ ಆದಷ್ಟು ಬೇಗ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಇವಾಗ ಆ ಚಿತ್ರಾನ್ನ ರೆಡಿ ಮಾಡಿಕೊಂಡ್ರೆ ಅದೇ ಆಗೋಯ್ತು. ಇಷ್ಟೇ, ಬೇಗ ಮಾಡ್ಬೋದು ನಿಮ್ಮ ಮನೆಗಳಲ್ಲಿ. ನನಗೆ ತಿಳಿದಿರುವಂಥ ವಿಧಾನದಲ್ಲಿ ನಾನು ತೋರಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.